ಸ್ನೇಹಿತರೆ, ಬದುಕು ನೀರಿನ ಮೇಲಿನ ಗುಳ್ಳೆಯಂತೆ ಎಂಬ ಈ ಮಾತು ಕೆಲವೊಂದು ಸಲ ಎಷ್ಟೊಂದು ಚಾಲ್ತಿಯಲ್ಲಿರುತ್ತೆ ಅಂತಂದರೆ, ಬಹಳ ನೋವಿನ ಸಂಗತಿ ಮತ್ತು ದುಃಖದ ಸಂಗತಿ ಅಂದರೆ ಗೋಲ್ಡ್ ಸುರೇಶ್ ಅವರ ತಂದೆ ನಿಧನ ಹೊಂದಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ನಾಯಕ ಆಗಿರ್ತಕ್ಕಂತಹ, ಮನೆಯ ಕ್ಯಾಪ್ಟನ್ಸಿಯನ್ನು ವಹಿಸಿರ್ತಕ್ಕಂತಹ ಗೋಲ್ಡ್ ಸುರೇಶ್ ಅವರ ತಂದೆ ನಿಧನ ಹೊಂದಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಸೊ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿಂದ ಇಲ್ಲಿವರೆಗೂ ಕೂಡ ಅವರಿಗೆ ವೈಯಕ್ತಿಕವಾಗಿ ಮತ್ತು ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾನೆ ಇದ್ದಾವೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿರತಕ್ಕಂಥ ಗೋಲ್ಡ್ ಸುರೇಶ್ ಬಿಗ್ ಬಾಸಿಗೆ ಕೇವಲ ಹೆಸರು ಮಾಡೋಕ್ಕೆ ಬಂದಿದ್ರ ಅಥವಾ ದುಡ್ಡು ಮಾಡೋಕ್ಕೆ ಬಂದಿದ್ರ ಅಂತ ಯಾರಿಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇದುವರೆಗೂ ಕೂಡ. ಯಾಕಂದರೆ ಅಷ್ಟೊಂದು ಆಸ್ತಿವಂತ ಸಿಗುವಂಥ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ಗೆ ಕೇವಲ 50 ಲಕ್ಷ ಗೆಲ್ಲೋಕ್ಕೆ ಬರ್ತಾರೆ ಅಂದರೆ ನಂಬೋದಕ್ಕೆ ಅಸಾಧ್ಯ. ಬಿಗ್ ಬಾಸ್ ಅನ್ನೋದು ಎಲ್ರಿಗೂ ಹೆಸರು, ಹಣ, ಐಶ್ವರ್ಯ, ಕೀರ್ತಿ ಪ್ರತಿಯೊಂದನ್ನು ತಂದು ಕೊಡುತ್ತೆ. ಅದೇ ಉದ್ದೇಶಕ್ಕೋಸ್ಕರನೇ ಗೋಲ್ಡ್ ಸುರೇಶ್ ಅವರು ಕೂಡ ಬಿಗ್ ಬಾಸಿಗೆ ಬಂದಿದ್ದರು. ಆದರೆ ದುರದೃಷ್ಟವಶಾತ್ ಇವತ್ತು ಅವ್ರ ತಂದೆ ನಿಧನ ಹೊಂದಿದ್ದಾರೆ. ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಇಲ್ಲ ಅಂತಂದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಕನ್ಫರ್ಮ್ ಆದಮೇಲೆ ನಾನು ವೀಡಿಯೋನ ಮಾಡ್ತೀನಿ ಮತ್ತೊಂದು ಸರಿ. ಆದರೆ ಈಗ ಸದ್ಯಕ್ಕೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾರೆ. ತಂದೆ ಅಂತ್ಯ ಸಂಸ್ಕಾರ ಮುಗಿದಾದ್ಮೇಲೆ ಅವರಿಂದನೇ ಕ್ಲಾರಿಟಿ ತೊಗೊಂಡ್ಬಿಟ್ಟು ಬಿಗ್ ಬಾಸ್ ಟೀಮ್ ಕಡೆಯವರು ಮತ್ತೆ ಗೋಲ್ಡ್ ಸುರೇಶ್ ಅವರು ಮನೆಗೆ ಬರ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ತಾರೆ. ಯಾಕಂದರೆ ಈ ಹಿಂದೆ ವರ್ತೂರ್ ಸಂತೋಷ್ ಅವರು ಕೂಡ ಅವ್ರದ್ದು ಹುಲಿ ಉಗುರಿನ ಕೇಸಲ್ಲಿ ಜೈಲಲ್ಲಿದ್ದರು. ಸ್ಟೇಷನ್ಗೆ ಎನ್ಕ್ವೈರಿ ಅಂತ ಕರ್ಕೊಂಡು ಹೋದ್ಮೇಲೆ ಮತ್ತೆ ಅವರು ಬ್ಯಾಕ್ ಆದರು. ಸೊ ಬಿಗ್ ಬಾಸ್ ಮನೆಗೆ ಅದೇ ರೀತಿಯೇ ಗೋಲ್ಡ್ ಸುರೇಶ್ ಅವರು ಕೂಡ ಬರ್ಬೋದಾ ಇಲ್ವಾ? ಸೊ ಇದು ಅವ್ರ ವೈಯಕ್ತಿಕ ಕಾರಣ. ಯಾಕಂದರೆ ಫ್ಯಾಮಿಲಿ ಮ್ಯಾಟ್ರಲ್ಲಿ ಕೆಲವರು ತುಂಬಾ ಫೀಲಿಂಗ್ಸನ್ನು ಇಟ್ಕೊಂಡಿರ್ತಾರೆ. ಆ್ಯಸ್ ಎ ತಂದೆನ ಕಳ್ಕೊಂಡಿರೋ ದುಃಖದಲ್ಲಿ ಅವರು ಇರೋದ್ರಿಂದ ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಬರ್ತಾರೋ ಇಲ್ಲೋ ಅಂತೇಳಿ ಇನ್ನೂ ಅನುಮಾನನೇ ಇದೆ. ಬಟ್ ಬರ್ಬೋದು, ಇಲ್ಲ ಬರ್ದೇನೂ ಇರ್ಬೋದು. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಾಗ ನಾನು ವಿಡಿಯೋ ಖಂಡಿತವಾಗಿ ಮಾಡೇ ಮಾಡ್ತೀನಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ತಾ ಬರ್ತೀನಿ. ಸೊ ಇದು ನನ್ನ ಮೊದಲನೇ ಚಾನಲ್, ಹಾಗಾಗಿ ಇದು ನನ್ನ 3ನೇ ವಿಡಿಯೋ. ವ್ಯೂಸು ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಷ್ಟೇ ನೀವು. ಬಟ್ ಯಾರ್ಯಾರು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇದಾದಮೇಲೆ ಗೋಲ್ಡ್ ಸುರೇಶ್ ಅವರು ವಾಪಸ್ ಬರ್ತಾರೆ ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಟಾಕ್ಸಿಕ್. ಬಟ್ ಗೋಲ್ಡ್ ಸುರೇಶ್ ಅವರು ವಾಪಸ್ ಆಗ್ತಾರೆ ಇಲ್ವಾ ಅಂತೇಳಿ ಅದು ಅವ್ರ ವೈಯಕ್ತಿಕ ನಿರ್ಧಾರ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇರ್ತೀನಿ. ಸೊ ಗೋಲ್ಡ್ ಸುರೇಶ್ ಅವ್ರ ತಂದೆ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಈ ದುಃಖನ ಬರ್ಸೋಕ್ಕಂಥ ಶಕ್ತಿ ಅವರ ಇಡೀ ಕುಟುಂಬಕ್ಕೆ ಸಿಗಲಿ ಅಂಥೇಳಿ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಯಾವುದೇ ನೆಗೆಟಿವ್ ಕಮೆಂಟ್ಸ್ಗಳನ್ನಾಗಲಿ, ನೆಗೆಟಿವ್ ರಿವ್ಯೂಸ್ಗಳನ್ನಾಗಲಿ ಕೊಡೋದಕ್ಕೆ ಹೋಗಬೇಡಿ. ಸೊ ಅವ್ರದ್ದು ಪರ್ಸ್ನಲ್ ಮ್ಯಾಟ್ರು, ಹಾಗಾಗಿ ಹೊರಗಡೆ ಹೋಗಿದ್ದಾರೆ ಅಷ್ಟೇ. ಮತ್ತೆ ಬರ್ತಾರಲ್ಲ ಅಂತ